ಲೂಕನ ಸುವಾರ್ತೆ ಅಧ್ಯಾಯ 16 ವಚನ 21. ಇದು ಶ್ರೀಮಂತನ ಮತ್ತು ಲಜ್ಜಗನ ಬಗ್ಗೆ. ಮೊದಲ ಬಾರಿಗೆ ಯೇಸು ತನ್ನ ಉಪಮೆಯಲ್ಲಿ ಪಾತ್ರದ ಹೆಸರನ್ನು ಉಲ್ಲೇಖಿಸುತ್ತಿದ್ದಾರೆ. ಅಂದರೆ ಲಜ್ಜರನ ಹೆಸರು ಜೀವದ ಪುಸ್ತಕದಲ್ಲಿ ಬರೆಯಲಾಗಿದೆ. ಶ್ರೀಮಂತನ ಹೆಸರು ಜೀವದ ಪುಸ್ತಕದಲ್ಲಿ ಬರೆಯಲಾಗಿಲ್ಲ. ಆದ್ದರಿಂದ ದೇವರು ಕೂಡ ಅವನ ಹೆಸರನ್ನು ನೆನಪಿಸಿಕೊಳ್ಳುವುದಿಲ್ಲ. ಏಕೆಂದರೆ ಒಮ್ಮೆ ಅದು ಅಳಿಸಲ್ಪಟ್ಟರೆ ಜೀವದ ಪುಸ್ತಕದಿಂದ ಅದು ಸಂಪೂರ್ಣವಾಗಿ ಶಾಶ್ವತವಾಗಿ ಬಿಳಿ ಪ್ರತಿಯಾಗಿ ಉಳಿಯುತ್ತದೆ. ಆದ್ದರಿಂದ ನೀವು ಸ್ವರ್ಗಕ್ಕೆ ಪ್ರವೇಶಿಸಲು ಅರ್ಹರಾಗಿರುವವರು ಅವರ ಹೆಸರುಗಳು ಜೀವದ ಪುಸ್ತಕದಲ್ಲಿ ಬರೆಯಲ್ಪಡುತ್ತವೆ. ಅಂದರೆ ಅದು ದೇವರೇ ನೆನಪಿಸಿಕೊಳ್ಳುತ್ತಾರೆ. ಯಾವಾಗಲೂ ನೆನಪಿಡಿ, ಶ್ರೀಮಂತನು ನರಕದಲ್ಲಿ ಇದ್ದಾನೆ, ಅವನ ಶ್ರೀಮಂತಿಕೆಯ ಕಾರಣದಿಂದಲ್ಲ, ಅವನ ಮನೋಭಾವದ ಕಾರಣದಿಂದ. ಬಡವನು ಸ್ವರ್ಗದಲ್ಲಿ ಇದ್ದಾನೆ, ಅವನ ಬಡತನದ ಕಾರಣದಿಂದಲ್ಲ, ಆದರೆ ದೇವರೊಂದಿಗೆ ಅವನ ಸಂಬಂಧ ಮತ್ತು ದೇವರ ಹಾಗೂ ಇತರ ಮಾನವರ ಮೇಲಿನ ಅವನ ಮನೋಭಾವದ ಕಾರಣದಿಂದ.